ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ವಿಡಿಯೋ ಪೂರ್ತಿಯಾಗಿ ನೋಡಿ. 23 ಮತ್ತು 24ನೇ ಕಂತಿನ 4,000 ರೂಪಾಯಿ ಜಮೆ ಬಗ್ಗೆ ಮುಖ್ಯವಾದ ಮಾಹಿತಿ. ಇದೇ ಮಧ್ಯೆ ಪ್ರಧಾನಿ ಮೋದಿಯವರು 75 ಲಕ್ಷ ಮಹಿಳೆಯರಿಗೆ ತಲಾ 10,000 ರೂಪಾಯಿ ಬಿಡುಗಡೆ ಮಾಡಿದ್ದಕ್ಕೆ ಕಾಂಗ್ರೆಸ್ ನಾಯಕರ ಟೀಕೆ ಮತ್ತು ಆರೋಪ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ. ನಿಮ್ಮ ಹತ್ತಿರವೂ ಕೂಡ BPL ಕಾರ್ಡ್ ಇದ್ರೆ ಸರ್ಕಾರದಿಂದ ಯಾವೆಲ್ಲ ಯೋಜನೆಗಳು ಪಡೆದುಕೊಳ್ಳಬಹುದು ಎಂಬ ಮಾಹಿತಿ ನೋಡೋಣ. ಇನ್ನು ತಮಿಳುನಾಡಿನಲ್ಲಿ ಘೋರ ದುರಂತ, ಕಾಲ್ ತುಳಿತದಲ್ಲಿ 39 ಜನರು ಸಾವಿಗೆ ಶರಣಾಗಿದ್ದಾರೆ. ಯಾಕೆ ಏನಾಯಿತು, ಕಾಲ್ ತುಳಿತ ಹೇಗೆ ಸಂಭವಿಸಿತು ಎಂಬ ಮಾಹಿತಿ ಬಂದಿದೆ. ಇನ್ನಿದೇ ಮಧ್ಯೆ ಸಾಲ ಮನ್ನಾ ನಿರೀಕ್ಷೆಯಲ್ಲಿದ್ದವರಿಗೆ ಮುಖ್ಯವಾದ ಮಾಹಿತಿ. ಜಾತಿ ಗಣತಿ ಕುರಿತಂತೆ ಒಂದು ಶಾಕಿಂಗ್ ಸುದ್ದಿ. ಜಾತಿ ಗಣತಿಗೆ ಶಿಕ್ಷಕರಿಗೆ ಮತ್ತೊಂದು ಹೊಸ ತಲೆನೋವು ಎದುರಾಗಿದೆ. ಇದೇ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸಭೆ ಮಾಡಿದ್ದಾರೆ. ಸಭೆ ಬಗ್ಗೆ ಮಹತ್ವದ ಪ್ರಕಟಣೆ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕೊನೆಯ ಕಂತು ಯಾವಾಗ ಜಮಾ ಆಗಿತ್ತು ಎಂಬುದನ್ನು ಕಮೆಂಟ್ ಮಾಡಿ. ಹೌದು, ಸರ್ಕಾರದ ಪ್ರಕಾರ ಇಲ್ಲಿವರೆಗೆ 23 ಕಂತುಗಳನ್ನು ಬಿಡುಗಡೆ ಮಾಡಲಾಗಿದೆ. ಇತ್ತೀಚೆಗೆ ಸೆಪ್ಟೆಂಬರ್ 20ರಂದು ಜುಲೈ ತಿಂಗಳ ಕಂತಾಗಿರುವ 23ನೇ ಕಂತಿನ ಹಣವನ್ನು ಜಮೆ ಮಾಡಿದ್ದೇವೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೈಸೂರಲ್ಲಿ ಮಾತನಾಡಿದ್ದಾರೆ. ಹೌದು ಗೆಳೆಯರೆ, 24ನೇ ಕಂತು ಮಾತ್ರ ಈಗ ಬಾಕಿ ಉಳಿದಿದ್ದು ಅದನ್ನು ಕೂಡ ಆದಷ್ಟು ಬೇಗನೆ ಫಲಾನುಭವಿಗಳ ಖಾತೆಗೆ ಹಾಕುವುದಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದಹಾಗೆ ಗೃಹಲಕ್ಷ್ಮಿಯರಿಗೆ ಈಗ ಹಣ ಜಮೆ ಆಗುತ್ತಿಲ್ಲ ಎನ್ನುವ ಒಂದು ಸುದ್ದಿಯೂ ಕೂಡ ಹೊರಬಿದ್ದಿದೆ. ಹೌದು, ಕೆಲವರಿಗೆ 3 ತಿಂಗಳಿನಿಂದ ಹಣ ಜಮೆ ಆಗಿಲ್ಲವೆಂದರೆ ಇನ್ನು ಕೆಲವರಿಗೆ ಕಳೆದ 4-5 ತಿಂಗಳಿನಿಂದ ಹಣ ಜಮೆ ಆಗುತ್ತಿಲ್ಲ. ಅಂದರೆ 19, 20, 21, 22, 23ನೇ ಕಂತಿನವರೆಗೆ ಫಲಾನುಭವಿಗಳು ಕಾದು ಕುಳಿತಿದ್ದಾರೆ. ಆರಂಭದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿತ್ತು. ಆದರೆ ಇತ್ತೀಚಿನ ಕೆಲ ತಿಂಗಳಿನಿಂದ ಹಣ ಜಮೆ ಆಗುವುದರಲ್ಲಿ ಸಮಸ್ಯೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಈಗಾಗಲೇ ಬಿಜೆಪಿ ನಾಯಕರು ಗ್ಯಾರಂಟಿ ಯೋಜನೆಗಳಿಗೆ ಬೇರೆ ವಿವಿಧ ಯೋಜನೆಗಳ ಹಣವನ್ನು ಕೂಡ ಇಲ್ಲಿ ಹಾಕುತ್ತಿದ್ದಾರೆ ಎಂಬ ಆರೋಪವನ್ನು ಮಾಡುತ್ತಿದ್ದು, ಇದೇ ಮಧ್ಯೆ ಗೃಹಲಕ್ಷ್ಮಿ ಯೋಜನೆ ಒಂದಕ್ಕೆ 52,000 ಕೋಟಿ ರೂಪಾಯಿ ಖರ್ಚಾಗಿರುವುದು ವರದಿಯಾಗಿದೆ. ಹೌದು, ಒಟ್ಟು 5 ಗ್ಯಾರಂಟಿ ಯೋಜನೆಗಳಿಗೆ ಕಾಂಗ್ರೆಸ್ ಸರ್ಕಾರ 1 ಲಕ್ಷ ಕೋಟಿ ಇಲ್ಲಿವರೆಗೆ ಖರ್ಚು ಮಾಡಿದರೆ ಇದರಲ್ಲಿ 50% ಅಂದ್ರೆ 52,000 ಕೋಟಿ ರೂಪಾಯಿ ಹಣವನ್ನು ಗೃಹಲಕ್ಷ್ಮಿ ಯೋಜನೆ ಒಂದಕ್ಕೆ ಖರ್ಚು ಮಾಡಲಾಗಿದೆ. ಹೌದು, ನಿಮ್ಮ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿಲ್ಲವೆಂದರೆ ಕಮೆಂಟ್ ನಲ್ಲಿ ಕೊನೆಯ ಕಂತು ಯಾವಾಗ ಜಮಾ ಆಗಿತ್ತು ಎಂಬುದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ. ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಇನ್ನು ಇದೇ ಮಧ್ಯೆ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ತಲಾ 10,000 ರೂಪಾಯಿ ಅಂತೆ ಜಮೆ ಮಾಡಿದ್ದು, ಈ ಬಗ್ಗೆ ಇದೀಗ ಕಾಂಗ್ರೆಸ್ ನಾಯಕರು ಟೀಕೆಯನ್ನ ಮಾಡುವುದು ಶುರು ಮಾಡಿದ್ದಾರೆ. ಹೌದು ಗೆಳೆಯರೆ, ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ಇರುವ ಕಾರಣ ಪ್ರಧಾನಿ ಮೋದಿಯವರು ಪ್ರತಿ ಮಹಿಳೆಯರಿಗೆ 10,000 ರೂಪಾಯಿ ಬಿಡುಗಡೆ ಮಾಡಿದ್ದಕ್ಕೆ ಇದೀಗ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿದೆ. ಬಿಹಾರದಲ್ಲಿ 75 ಲಕ್ಷ ಮಹಿಳೆಯರಿಗೆ ಹಣ ಹಾಕುವುದರ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಮತಗಳ್ಳತನ ಜೊತೆಗೆ ಮತ ಖರೀದಿಗೂ ಮುಂದಾಗಿದ್ದಾರೆ ಎಂದು ಕಾಂಗ್ರೆಸ್ ಇದೀಗ ಆರೋಪ ಮಾಡಿದೆ. ಸ್ವತಃ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವ ಜೈರಾಮ್ ರಮೇಶ್ ಅವರು ತಮ್ಮ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಟ್ವೀಟ್ ಮಾಡಿ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಇತ್ತೀಚೆಗೆ ಕರ್ನಾಟಕದ ಸರ್ಕಾರ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಕೊಡುತ್ತಿರುವುದನ್ನು ಪ್ರಧಾನಿ ಮೋದಿಯವರು ಟೀಕೆ ಮಾಡಿದರು. ಆದರೆ ಈಗ ಅವರೇ ಹಣ ನೀಡುವಂಥ ಯೋಜನೆ ಅನುಸರಿಸುತ್ತಿದ್ದಾರೆ ಎಂದು ಜೈರಾಮ್ ರಮೇಶ್ ಅವರು ಟೀಕೆಯನ್ನ ಮಾಡಿದ್ದಾರೆ. ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನ ಇರುವ ಕಾರಣ ನೀತಿ ಸಂಹಿತೆ ಜಾರಿಗೆ ಆಗಲಿದೆ. ಹಾಗಾಗಿ ಈಗ ಪ್ರಧಾನಿ ಮೋದಿಯವರು ಅದಕ್ಕೂ ಮೊದಲೇ ಒಂದು ಬಾರಿ 10,000 ರೂಪಾಯಿ ಪಾವತಿ ಮಾಡುವ ಕೊಡುಗೆಯನ್ನ ಘೋಷಣೆ ಮಾಡಿದ್ದಾರೆ. ಮತಗಳ್ಳತನ ಜೊತೆಗೆ ಪ್ರಧಾನಿ ಮೋದಿಯವರು ಮತಕ್ಕಾಗಿ ಉಡುಗೊರೆ ನೀಡಲು ಕೂಡ ಈಗ ಮುಂದಾಗಿದ್ದಾರೆ. ಇದು ಹತಾಶೆಯ ಕ್ರಮ ಎಂಬುದು ಸ್ಪಷ್ಟ. ಇವರ ಲೆಕ್ಕಾಚಾರವನ್ನು ಬಿಹಾರದ ಮಹಿಳೆಯರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎಂದು ಜಯರಾಮ್ ರಮೇಶ್ ಅವರು ಟ್ವೀಟ್ನಲ್ಲಿ ಬರೆದಿದ್ದಾರೆ. ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ನಿಮ್ಮ ಬಳಿಯೂ BPL ಕಾರ್ಡ್ ಇದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಹೌದು, ಈ ಒಂದು ಹಿಂದೆ ರೇಷನ್ ಕಾರ್ಡ್ ಅನ್ನು ಕೇವಲ ಆಹಾರಧನ ಪಡೆದುಕೊಳ್ಳಲು ಮಾತ್ರ ಉಪಯೋಗ ಮಾಡಿಕೊಳ್ಳಲಾಗುತ್ತಿತ್ತು. ಆದರೆ ಇತ್ತೀಚೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉಚಿತ ಆರೋಗ್ಯ ಸೇವೆ ಸೇರಿದಂತೆ ಹಣ ನೀಡುವ ಹಲವು ಯೋಜನೆಗಳನ್ನು ಜಾರಿಗೆ ಮಾಡಿದೆ. ಹೌದು, ಭಾರತ ಸರ್ಕಾರವು ಸಾರ್ವಜನಿಕರಿಗಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ಮಾಡಿದ್ದು, ಇದರಲ್ಲಿ ರೇಷನ್ ಕಾರ್ಡ್ ಕೂಡ ಒಂದು ಪ್ರಮುಖ ಯೋಜನೆಯಾಗಿದೆ. ಈ ಒಂದು ಯೋಜನೆ ಮೂಲಕ ಬಡತನ ರೇಖೆಗಿಂತ ಕೆಳಗಿನವರಿಗೆ ಆರ್ಥಿಕವಾಗಿ ಸಹಾಯ ಮಾಡಲು ಮತ್ತು ಆಹಾರ ಜೊತೆಗೇ ಆರೋಗ್ಯ ಚಿಕಿತ್ಸೆ ನೀಡಲು ಈ ಒಂದು BPL ಕಾರ್ಡ್ ಅನ್ನ ಜಾರಿಗೆ ಮಾಡಿದ್ದಾರೆ ಸ್ನೇಹಿತರೆ. ಆದರೆ ಈ ಒಂದು BPL ಕಾರ್ಡ್ ಮೂಲಕ ಹಲವು ಯೋಜನೆಗಳು ಜಾರಿಗೆ ಇದ್ದು ಎಷ್ಟೋ ಜನರಿಗೆ ಈ ಬಗ್ಗೆ ಮಾಹಿತಿ ಇಲ್ಲ. ಹೌದು, ಪಡಿತರ ಚೀಟಿಯು ಉಚಿತವಾಗಿ ಅಥವಾ
ಕಡಿಮೆ ದರದಲ್ಲಿ ಆಹಾರಧನ ನೀಡುವುದು ಮಾತ್ರವಲ್ಲದೆ ಹಲವು ಸೌಲಭ್ಯಗಳನ್ನು ಕೂಡ ಪಡೆದುಕೊಳ್ಳಲು ಸಹಾಯಕವಾಗುತ್ತೆ. ಅಂದರೆ ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರುವಂತೆ ಉಚಿತ ಪಡಿತರ ಸಿಕ್ಕೇ ಸಿಗುತ್ತೆ. ಆದರೆ ಅದರ ಜೊತೆಗೇನೆ ಕಡಿಮೆ ದರದಲ್ಲಿ ಇತರೆ ಆಹಾರ ಪದಾರ್ಥಗಳು ಕೂಡ ಕೊಡಲಾಗುತ್ತೆ. ಮತ್ತು ಅದೇ ರೀತಿ ಪಡಿತರ ಚೀಟಿ ಮೂಲಕ ನೀವು ಸರ್ಕಾರದ ಹಲವಾರು ಯೋಜನೆಗಳ ಲಾಭವನ್ನು ಕೂಡ ಪಡೆದುಕೊಳ್ಳಬಹುದು. ಪಡಿತರ ಚೀಟಿಯನ್ನು ಗುರುತಿನ ಪುರಾವೆಯಾಗಿಯೂ ಕೂಡ ನೀವು ಬಳಸಬಹುದು. ಮತ್ತು ಹಲವು ಯೋಜನೆಗಳಲ್ಲಿ ಪಡಿತರ ಚೀಟಿ ಮೂಲಕ ಸಾಲ ಪಡೆದುಕೊಂಡ್ರೆ ನಿಮಗೆ ಸಾಲದ ಮೇಲೆ ಸಬ್ಸಿಡಿಯೂ ಕೂಡ ಸಿಗುತ್ತೆ. ಅಂದರೆ ಬಡ್ಡಿ ನಿಮಗೆ ಕಡಿತವಾಗುತ್ತೆ. ಇನ್ನು ವಿಮಾ ಯೋಜನೆಗಳು ಕೂಡ ಲಭ್ಯವೇ. ಹೌದು ಗೆಳೆಯರೆ, ಪಡಿತರ ಚೀಟಿ ಹೊಂದಿರುವರು ಆರೋಗ್ಯ ವಿಮೆಯೂ ಕೂಡ ಪಡೆದುಕೊಳ್ಳಬಹುದು. ಸಮಾಜ ಕಲ್ಯಾಣ ಯೋಜನೆಗಳೊಂದಿಗೆ ಶಿಕ್ಷಣ ನೆರವು ಕೂಡ ಪಡೆದುಕೊಳ್ಳಲು BPL ಕಾರ್ಡು ಸಹಾಯಕವಾಗಿದೆ. ಅಂದರೆ ಸ್ನೇಹಿತರೆ, ಮಕ್ಕಳ ಶಿಕ್ಷಣಕ್ಕೆ ಸ್ಕಾಲರ್ಶಿಪ್ ನೀಡುವಂಥ ಹಲವು ಯೋಜನೆಗಳಿಗೆ BPL ಕಾರ್ಡು ಒಂದು ಪ್ರಮುಖ ದಾಖಲೆಯಾಗಿದೆ. ಅದೇ ರೀತಿ ರೈತರು ಪಡಿತರ ಚೀಟಿ ಮೂಲಕವೇ ಬೆಳೆ ವಿಮೆಗೆ ಅರ್ಜಿಯೂ ಕೂಡ ಸಲ್ಲಿಕೆ ಮಾಡಬಹುದು. ಉಜ್ವಲ ಯೋಜನೆ, ಗ್ಯಾಸ್ ಸಿಲಿಂಡರ್ ಸಂಪರ್ಕ ಹೊಂದಿಲ್ಲವೆಂದರೆ ಪಡಿತರ ಚೀಟಿ ಬಳಸಿಕೊಂಡು ಉಚಿತ ಗ್ಯಾಸ್ ಸಿಲಿಂಡರ್ ಅನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ಕಾರ್ಮಿಕರಾಗಿದ್ದರೆ ವಿಶ್ವಕರ್ಮ ಯೋಜನೆ ಮೂಲಕ ಆರ್ಥಿಕ ನೆರವು ಕೂಡ ಪಡೆದುಕೊಳ್ಳಬಹುದು. ಮತ್ತು ಅದೇ ರೀತಿ ಮಹಿಳೆಯರು ಆಗಿದ್ದರೆ ಹೊಲಿಗೆ ಯಂತ್ರ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಸ್ನೇಹಿತರೆ, ಉಚಿತವಾದ ಹೊಲಿಗೆ ಯಂತ್ರ ನಿಮಗೆ ಇಲ್ಲಿ ಕೊಡಲಾಗುತ್ತೆ. ಆದರೆ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಂದ್ರೂ BPL ಕಾರ್ಡು ಬೇಕೇ ಬೇಕು. ಇಂತಹ ಹಲವು ಯೋಜನೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ಮಾಡಿದೆ ಸ್ನೇಹಿತರೆ. ಇನ್ನು ಕರ್ನಾಟಕದಲ್ಲೂ ಕೂಡ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ಮಾಡಲಾಗಿದೆ. ನೀವು ಕೂಡ ಏನಾದರೂ BPL ಕಾರ್ಡು ಪಡೆದುಕೊಂಡಿದ್ದು BPL ಕಾರ್ಡ್ ಯೋಜನೆ ಬಗ್ಗೆ ಮಾಹಿತಿ ಬೇಕಂದ್ರೆ ಕಮೆಂಟ್ನಲ್ಲಿ BPL ಕಾರ್ಡ್ ಯೋಜನೆ ಎಂದು ಕಮೆಂಟ್ ಮಾಡಿ. ಇನ್ನು ಇದೇ ಮಧ್ಯೆ ಮತ್ತೊಂದು ಶಾಕಿಂಗ್ ಮಾಹಿತಿಗೆ ಹೋಗೋಣ. ತಮಿಳುನಾಡು ರಾಜ್ಯದ ಕರೂರಿನಲ್ಲಿ ರ್ಯಾಲಿಯಲ್ಲಿ ಭಾಗವಹಿಸಿದ್ದಂಥ 39 ಜನರು ಇದೀಗ ಸಾವಿಗೆ ಶರಣಾಗಿದ್ದಾರೆ. ಮತ್ತು ಈ ಒಂದು ಸಾವಿನ ಸಂಖ್ಯೆಯಲ್ಲಿ ಇನ್ನೂ ಏರಿಕೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಹೌದು ಸ್ನೇಹಿತರೆ, ಸಿನಿಮಾ ರಂಗ ಬಿಟ್ಟು ರಾಜಕೀಯದಲ್ಲಿ ಸಕ್ರಿಯರಾಗಿರುವಂತಹ ನಟ ವಿಜಯ್ ಅವರು ಈಗ ತಮ್ಮದೇ ಆದ TVK ಪಕ್ಷವನ್ನು ಕಟ್ಟಿದ್ದು ಈ ಒಂದು ಪಕ್ಷದ ಕುರಿತಂತೆ ರ್ಯಾಲಿ ಒಂದು ಆಯೋಜನೆ ಮಾಡಲಾಗಿತ್ತು. ಆದರೆ ವಿಜಯ್ ಅವರ ಭಾಷಣ ಆರಂಭವಾಗುತ್ತಿದ್ದಂತೆ ಕಾಲು ತುಳಿತ ಉಂಟಾಗಿ 17 ಮಹಿಳೆಯರು 9 ಮಕ್ಕಳು ಸೇರಿದಂತೆ ಒಟ್ಟು 39 ಜನರು ಮೃತಪಟ್ಟಿದ್ದಾರೆ. ಇನ್ನೂ 50ಕ್ಕೂ ಅಧಿಕ ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗಬಹುದು ಎಂದು ಅಂದಾಜು ಮಾಡಲಾಗಿದೆ. ಹೌದು ಸ್ನೇಹಿತರೆ, ಈ ಒಂದು ರ್ಯಾಲಿಯನ್ನು ಸರಿಯಾಗಿ ಆಯೋಜನೆ ಮಾಡಿರಲಿಲ್ಲವೇ, ಅಷ್ಟಕ್ಕೂ ಆಗಿದ್ದಾದರೂ ಏನು, ಕಾಲು ತುಳಿತ ಹೇಗೆ ಸಂಭವಿಸುತ್ತೆ ಎಂಬ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ. ಹೌದು, ನಟ ವಿಜಯ್ ಅವರು 30 ವರ್ಷಗಳಿಂದ ತಮಿಳು ಚಿತ್ರರಂಗದಲ್ಲಿ ನಾಯಕನಾಗಿ ಮಿಂಚಿದ್ದರಿಂದಲೇ ಸಹಜವಾಗಿಯೇ ಅವರಿಗೆ ದೊಡ್ಡ ಅಭಿಮಾನಿಗಳ ಒಂದು ದಂಡೆ ಇದೆ. ಹಾಗಾಗಿ ಅವರು ತಮ್ಮ ಹೊಸ ಪಕ್ಷವಾದ TVK ರ್ಯಾಲಿಯನ್ನು ಆಯೋಜನೆ ಮಾಡಿದ ಕಡೆಯೆಲ್ಲ ತಮ್ಮ ನೆಚ್ಚಿನ ನಟನನ್ನು ನೋಡಲು ಜನಸಾಗರವೇ ಹರಿದು ಬಂದಿದೆ. ಅದೇ ರೀತಿ ನಿನ್ನೆ ತಮಿಳುನಾಡಿನ ಕುರೂರಲ್ಲೂ ಕೂಡ ಹಾಗೇನೇ ಆಗಿದೆ. ಆದರೆ ಇಲ್ಲಿ ಆಗಿದ್ದೇನೆಂದರೆ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ವಿಜಯ್ ಅವರು ರ್ಯಾಲಿಯಲ್ಲಿ ಬರಬೇಕಾಗಿತ್ತು. ಆದರೆ ಇತರೆ ಕಾರಣಗಳಿಂದ ಅವರು ಸರಿಯಾದ ಸಮಯಕ್ಕೆ ಬರಲೇ ಇಲ್ಲ. ಹೌದು, 3 ಗಂಟೆಗೆ ಬರಬೇಕಾಗಿದ್ದಂಥ ವಿಜಯ್ ಅವರು ಕರೂರಿಗೆ ಬರುವಾಗ ಸಂಜೆ 7:30 ಆಗಿತ್ತು. ಬೆಳಗ್ಗೆಯಿಂದ ವಿಜಯ್ಗಾಗಿ ಕಾದು ಕುಳಿತಿದ್ದಂಥ ಜನರಿಗೆ ಊಟದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆಯೂ ಕೂಡ ಮಾಡಿದ್ದಿಲ್ಲ. ಊಟ ನೀರು ಇಲ್ಲದೆ ಉರಿ ಬಿಸಿಲಲ್ಲಿ ನಿಂತು ಕಾದಿದ್ದರಿಂದ ಬಹುತೇಕ ಜನರು ಮೊದಲೇ ಸುಸ್ತಾಗಿ ಹೋಗಿದ್ರು. ಆದರೂ ಕೂಡ ತಮ್ಮ ನೆಚ್ಚಿನ ನಟನನ್ನ ನೋಡಲೇಬೇಕು ಎಂದು ಹೆಂಡತಿ ಮಕ್ಕಳು ಸಮೇತ ಹಲವರು ಕಾದು ಕೂಡ ಕುಳಿತಿದ್ದಾರೆ. ವಿಜಯ್ ಅವರು ರಾತ್ರಿ ತಡವಾಗಿ ಬಂದ ಬಳಿಕ ವಾಹನವನ್ನ ಏರಿ ಭಾಷಣ ಶುರು ಮಾಡುತ್ತಿದ್ದಂತೆ ಫೋಟೋ ಕ್ಲಿಕ್ ಮಾಡಿಸಿಕೊಳ್ಳಲು ನೂಕುನುಗ್ಗಲು ಉಂಟಾಗಿದೆ. ಇದೇ ವೇಳೆ ಕೆಲವು ಮಕ್ಕಳು ಅಪ್ಪ ಅಮ್ಮನ ಕೈತಪ್ಪಿ ಹೋಗಿದ್ದು ಆ ಸ್ಥಳದಲ್ಲಿ ಗೊಂದಲ ಉಂಟಾಗಿದೆ. ಕೆಲವರು ತಳ್ಳಾಟದಿಂದ ಉಸಿರಾಡಲು ಸಾಧ್ಯವಾಗದೆ ಮೂರ್ಛೆ ತಪ್ಪಿ ಬಿದ್ದಿದ್ದು ಆ ಸಮಯದಲ್ಲಿ ಕಾಲು ತುಳಿತವಾಗಿದೆ. ಇದೇ ಒಂದು ಕಾಲು ತುಳಿತಕ್ಕೆ ಸಿಲುಕಿ ಮಗು, ಮಹಿಳೆಯರು ಸೇರಿದಂತೆ 39 ಜನರು ಈಗ ಪ್ರಾಣ ಕಳೆದುಕೊಂಡಿದ್ದಾರೆ. ಒಂದು ಕಡೆಗೆ ಸ್ನೇಹಿತರೆ, ವಿಜಯ್ ಅವರು ತಡವಾಗಿ ಬಂದಿದ್ದರಿಂದ ಮತ್ತು ಸಭೆ ನಡೆಸುವ ಸ್ಥಳದಲ್ಲಿ ಸರಿಯಾದ ಮೂಲಭೂತ ವ್ಯವಸ್ಥೆ ಇಲ್ಲದೇ ಇರುವುದರಿಂದ ಈ ರೀತಿಯಾಗಿದೆ ಎಂದು ಹೇಳಲಾಗುತ್ತಿದ್ರೆ, ಮತ್ತೊಂದು ಕಡೆಯಲ್ಲಿ ವಿಜಯ್ ಅವರು ಮೊದಲೇ ಪೊಲೀಸ್ ಇಲಾಖೆಯಿಂದ 10,000 ಜನರಿಗೆ ಮಾತ್ರ ಎಂಬ ಒಂದು ವ್ಯವಸ್ಥೆಯನ್ನ ಮಾಡಿದ್ರು. ಆದರೆ ವಿಜಯ್ ವ್ಯವಸ್ಥೆ ಮಾಡಿದ್ದಕ್ಕಿಂತ 3 ಪಟ್ಟು ಹೆಚ್ಚು ಜನರು ಆಗಮಿಸಿದ್ದಾರಂತೆ. ಸರಿಯಾದ ಕುರ್ಚಿ ವ್ಯವಸ್ಥೆ ಆಗಲಿ ಜಾಗವೂ ಕೂಡ ಅಲ್ಲಿ ಇರಲಿಲ್ಲ. ಹಾಗಾಗಿ ಈ ರೀತಿ ಆಗಿದೆ ಎಂದು ಹೇಳಲಾಗಿದೆ. ಹೌದು, 10,000ಕ್ಕಿಂತ 30,000ಕ್ಕೂ ಹೆಚ್ಚು ಜನರು ಇಲ್ಲಿ ಬಂದಿದ್ದರಿಂದ ಇಕ್ಕಟ್ಟಿನ ವಾತಾವರಣ ನಿರ್ಮಾಣವಾಗಿ ಕಾಲು ತುಳಿತ ಸಂಭವಿಸಿದೆ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಒಟ್ಟಿನಲ್ಲಿ ಈ ಒಂದು ರ್ಯಾಲಿಯಲ್ಲಿ ಈಗ ಸರಿಸುಮಾರು 39 ಜನರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಈಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ಇದೀಗ ರಾಜ್ಯಾದ್ಯಂತ ಸೆಪ್ಟೆಂಬರ್ 22ರಿಂದಲೇ ಜಾತಿ ಗಣತಿ ಸಮೀಕ್ಷೆ ಪ್ರಾರಂಭವಾಗಿದೆ. ನಿಮ್ಮ ಮನೆಗೂ ಶಿಕ್ಷಕರು ಅಥವಾ ಆಶಾ ಕಾರ್ಯಕರ್ತರು ಬಂದಿದ್ದರ ಸ್ನೇಹಿತರೆ? ಕಮೆಂಟ್ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ. ಹೌದು, ಈ ಒಂದು ಸಮೀಕ್ಷೆ ಈಗ ಶುರುವಾಗಿ 4 ದಿನ ಕಳೆದಿದ್ದು, ಆದರೆ ಸಮೀಕ್ಷೆಯ ವೇಗ ಮಾತ್ರ ನಿಧಾನವಾಗಿದೆ. ಏಕೆಂದರೆ ಸರ್ವರ್ ಸಮಸ್ಯೆ, OTP ಬಾರದೇ ಇರುವುದು, ತಾಂತ್ರಿಕ ದೋಷ ಸೇರಿದಂತೆ ಹಲವು ಕಾರಣಗಳಿಂದ ಸಮೀಕ್ಷೆ ಅಂದುಕೊಂಡಷ್ಟು ಸರಿಯಾಗಿ ಹೋಗುತ್ತಿಲ್ಲ ಸ್ನೇಹಿತರೆ. ಇದೇ ಮಧ್ಯೆ
ಶಿಕ್ಷಕರಿಗೆ ಒಂದು ಹೊಸ ತಲೆನೋವು ಎದುರಾಗಿದೆ. ಹೌದು ಗೆಳೆಯರೆ, ಈಗಾಗಲೇ ಸಮೀಕ್ಷೆ 22ರಿಂದ ಪ್ರಾರಂಭವಾಗಿದೆ ಮತ್ತು ಅಕ್ಟೋಬರ್ 7ರವರೆಗೆ ಸಮೀಕ್ಷೆ ಮುಗಿಸುವಂತೆ ಮುಖ್ಯಮಂತ್ರಿಯವರು ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆಯೂ ಕೂಡ ಕೊಟ್ಟಿದ್ದಾರೆ. ಆದರೆ ಇದೇ ಮಧ್ಯೆ ಸಮೀಕ್ಷೆ ಮಾಡುತ್ತಿರುವವರಿಗೆ ಮತ್ತೊಂದು ಹೊಸ ತಲೆನೋವು ಎದುರಾಗಿದೆ. ಹೌದು, ಸಮೀಕ್ಷೆ ವೇಳೆ ಕುಟುಂಬ ಸದಸ್ಯರು ಕೇಳುತ್ತಿರುವ ವಿಚಿತ್ರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಕೆಲ ಶಿಕ್ಷಕರು ಪರದಾಡುತ್ತಿರುವುದು ಇದೀಗ ವರದಿಯಾಗಿದೆ. ಹೌದು, ಸಮೀಕ್ಷೆ ವೇಳೆ ಅನೇಕರು ಜಾತಿ ಅಥವಾ ಉಪಜಾತಿಯ ಮಾಹಿತಿಯನ್ನು ಬಹಿರಂಗಪಡಿಸಲು ನಿರಾಕರಿಸುತ್ತಿದ್ದಾರಂತೆ. ಅಷ್ಟು ಮಾತ್ರವಲ್ಲದೆ ಕೆಲವರು ನಮ್ಮ ಜಾತಿಯನ್ನು ನಿಮಗೆ ಏಕೆ ಹೇಳಬೇಕು ಎಂದು ಕೂಡ ಗಣತಿದಾರರನ್ನೇ ಮರುಪ್ರಶ್ನೆ ಹಾಕಿದ್ದಾರಂತೆ. ಇನ್ನು ಕೆಲವರು ನೀವೇ ನಮಗೆ ಜಾತಿ ಪ್ರಮಾಣ ಪತ್ರ ಕೊಡಿ ಎಂದು ಸಮೀಕ್ಷೆ ಮಾಡುವವರ ಮೇಲೇನೆ ಒತ್ತಡವನ್ನು ಹಾಕಿದ್ದಾರಂತೆ. ಇನ್ನು ಈ ಒಂದು ಸಮೀಕ್ಷೆ ವೇಳೆ ಸ್ನೇಹಿತರೆ ಸರಿಸುಮಾರು 60 ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತೆ. ಇದೇ ಒಂದು ಪ್ರಶ್ನೆಗಳಲ್ಲಿ ಸಾಲಗಳ ಬಗ್ಗೆಯೂ ಕೂಡ ಕೇಳಿದಾಗ ಅನೇಕರು ನಾವು ಬಡವರು ಸ್ವಾಮಿ, ಸಿಕ್ಕಾಪಟ್ಟೆ ಸಾಲ ಮಾಡಿದ್ದೇವೆ, ಸಾಲ ಮನ್ನಾ ಮಾಡುತ್ತೀರಾ ಎಂದು ಪ್ರಶ್ನೆಯನ್ನ ಮಾಡಿದ್ದಾರಂತೆ. ಇಂತಹ ಪ್ರಶ್ನೆಗಳಿಗೆ ಇದೀಗ ಗಣತಿದಾರರು ಸುಸ್ತಾಗಿ ಹೋಗಿದ್ದಾರೆ. ಅಂದ ಹಾಗೆ ಸ್ನೇಹಿತರೆ, ಇದುವರೆಗೆ ಈ ಒಂದು ಗಣತಿ ಕಾರ್ಯ ನಿರೀಕ್ಷೆ ಮಾಡಿದಷ್ಟು ಗುರಿ ಮುಟ್ಟಿಲ್ಲ. ಹೌದು, ಕೆಲವೊಮ್ಮೆ ಸಂಪೂರ್ಣ ವಿವರ ಭರ್ತಿ ಮಾಡುವಲ್ಲಿ ಯಶಸ್ವಿಯಾದರೂ ಡೇಟಾ ಸಲ್ಲಿಕೆ ಮಾಡುವಾಗ ಪ್ರಯತ್ನಿಸಿದಾಗ ಸಾಫ್ಟ್ವೇರ್ ಸ್ಥಗಿತಗೊಳ್ಳುತ್ತೆ ಅಥವಾ ಕೆಲವೊಮ್ಮೆ OTP ಬರದೆ ಪೂರ್ತಿ ಭರ್ತಿ ಮಾಡಿರುವ ಎಲ್ಲ ಮಾಹಿತಿ ಹೋಗೇ ಬಿಡುತ್ತೆ. ಈ ರೀತಿ ಆಗಿದ್ದರಿಂದ ಗಣತಿ ಕಾರ್ಯದಲ್ಲಿ ವೇಗದಲ್ಲಿ ಕುಂಠಿತವಾಗಿದೆ ಎಂದು ಹೇಳಲಾಗಿದೆ. ಅಂದ ಹಾಗೆ ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗ ಹೈಕೋರ್ಟ್ಗೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದೆ. ಜಾತಿ ಗಣತಿ ಸಮೀಕ್ಷೆ ಕಾರ್ಯವು ಸ್ವಯಂ ಪ್ರೇರಿತವಾಗಿರುತ್ತೆ, ಯಾವುದೂ ಕೂಡ ಕಡ್ಡಾಯವಲ್ಲ. ಕುಟುಂಬ ಸದಸ್ಯರು ಮಾಹಿತಿ ಕೊಡುವುದನ್ನು ನಿರಾಕರಿಸಬಹುದು, ಜಾತಿ ಗಣತಿಯಲ್ಲಿ ಸಮೀಕ್ಷೆ ಭಾಗಿಯಾಗುವುದನ್ನು ಕೂಡ ನಿರಾಕರಿಸಬಹುದು ಎಂದು ಕೂಡ ಸ್ಪಷ್ಟಪಡಿಸಿದೆ. ಸ್ನೇಹಿತರೆ, ಸದ್ಯಕ್ಕೆ ಇತ್ತು. ನಿಮ್ಮ ಮನೆ ಬಾಗಿಲಿಗೂ ಬಂದು ಜಾತಿ ಗಣತಿ ಸಮೀಕ್ಷೆ ಮಾಡಿ ಹೋಗಿದ್ದಾರೋ ಹೋಗಿಲ್ಲೋ ಕಮೆಂಟ್ ಮಾಡಿ ಸ್ನೇಹಿತರೆ. ಮಾಹಿತಿಗಳು ಇಷ್ಟವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡ್ತಾ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ.